Hello students, welcome to your biology class. This is the next experiment. The second experiment is this, which we have studied in our last class. Now, this in this experiment also we are going to prove that the DNA, what is the genetic material. In this experiment also we are going to understand about what is the genetic material. So Hershey Chase, this is the name of the person, grow some bacteriophage. ಎದಕ್ಕಂತಾರೆ ಬ್ಯಾಕ್ಟೀರಿಯೋಫೇಜ್ ಅಂದರೆ ಬ್ಯಾಕ್ಟೀರಿಯಾ ವಿತ್ ದ ವೈರಸ್, ಅದಕ್ಕಂತಾರೆ ಬ್ಯಾಕ್ಟೀರಿಯೋಫೇಜ್. ವೈರಸ್ ಆನ್ ದ ವೈರಸ್ ಆನ್ ಎ medium containing radioactive phosphorus and some other medium containing radioactive sulfur. ನೋಡ್ರಿ ಇಲ್ಲಿ ಅಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸೇರಿ ಬ್ಯಾಕ್ಟೀರಿಯೋಫೇಜ್ ಅಂತಾರೆ. ಎರಡು ಮೀಡಿಯಮ್ ಇರ್ತವೆ. ಒಂದನೇ ಮೀಡಿಯಮ್ದಾಗ ರೇಡಿಯಾಕ್ಟಿವ್ ಫಾಸ್ಫರಸ್ ಇದೆ, ಎರಡನೇ ಮೀಡಿಯಮ್ದಾಗ ರೇಡಿಯಾಕ್ಟಿವ್ ಸಲ್ಫರ್ ಇದೆ. ಫಾಸ್ಫರಸ್ ಕ್ಯಾನ್ ಕಂಬೈನ್ ವಿತ್ ದ DNA genetic material and sulfur is combined with the protein, right? Now the virus grow in P32 means sulfur got radioactive DNA because only DNA contain phosphorus. Virus grow in S35 get radioactive protein because the protein contain the sulfur, right? Protein ಒಳಗೆ ಏನಿರ್ತದೆ, ಸಲ್ಫರ್ ಇರುತ್ತದೆ, right? Now ಮುಂದೋಣ. These preparation were used separately to infect E. coli bacteria. E. coli bacteria infect ಆಯಿತು. Then after infection the E. coli cell were gently agitated in a bladder. ಸಪ್ರೇಟ್ ಮಾಡಿದ್ದಾರೆ ಅದಕ್ಕೆ ಟು ರಿಮೂವ್ ದ ವೈರಸ್ ಪಾರ್ಟಿಕಲ್ ಫ್ರಮ್ ದ ಬ್ಯಾಕ್ಟೀರಿಯಾ. ವೈರಸ್ ಪಾರ್ಟಿಕಲ್ ಬ್ಯಾಕ್ಟೀರಿಯಿಂದ ಸಪ್ರೇಟ್ ಮಾಡೋದಕ್ಕೆ. Then the culture was centrifuged to separate light virus participant and heavy bacteria cell. ವೈರಸ್ ಕ ಮತ್ತು ಬ್ಯಾಕ್ಟೀರಿಯಾ ಸೆಲ್ ಕ ಸೆಂಟ್ರಿಫ್ಯೂಸ್ ಟೆಕ್ನಿಕ್ ಮುಖಾಂತರ ಸಪ್ರೇಟ್ ಮಾಡಿದಾಗ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ವಿತ್ ದ ವೈರಸ್ ಹ್ಯಾವಿಂಗ್ ರೇಡಿಯಾಕ್ಟಿವ್ DNA were radioactive. That is DNA had passed ಫ್ರಮ್ ವೈರಸ್ ಟು ಬ್ಯಾಕ್ಟೀರಿಯಾ. ನೋಡಿರಿ, ವೈರಸ್ ಮತ್ತು ಬ್ಯಾಕ್ಟೀರಿಯಾ ಸಪ್ರೇಟ್ ಮಾಡಿದಾಗ ದ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ವಿತ್ ದ ವೈರಸ್ ಹ್ಯಾವಿಂಗ್ ರೇಡಿಯಾಕ್ಟಿವ್ DNA ಲಿಂದ ಏನು ವೈರಸ್ ಇನ್ಫೆಕ್ಟ್ ಆಗಿತ್ತು, ವೇರ್ ರೇಡಿಯಾಕ್ಟಿವ್ ಬ್ಯಾಕ್ಟೀರಿಯಾ ಇತ್ತದು. ದಟ್ ಈಸ್ ದ DNA ಹ್ಯಾಸ್ ಪಾಸ್ಡ್ ಫ್ರಮ್ ವೈರಸ್ ಟು ದ ವೈರಸ್ ಟು ದ ಬ್ಯಾಕ್ಟೀರಿಯಾ. ಅದೇ ರೀತಿ ದ ಬ್ಯಾಕ್ಟೀರಿಯಾ ಇನ್ಫೆಕ್ಟೆಡ್ ವಿತ್ ದ ವೈರಸ್ ಹ್ಯಾವಿಂಗ್ ದ ರೇಡಿಯಾಕ್ಟಿವ್ ಪ್ರೋಟೀನ್ ವೇರ್ ನಾಟ್ ರೇಡಿಯಾಕ್ಟಿವ್. ಯಾಕಂದ್ರೆ protein did not enter into the bacteria, it is remain in the virus. From the virus ಅದು ಪ್ರೋಟೀನ್ ಟ್ರಾನ್ಸ್ಫರ್ ಆಗಲಿಲ್ಲ. ಓಕೆ, then because of this it is concluded that the DNA is the genetic material, not the protein. Okay, so in this experiment also we have studied the DNA as a genetic material, not the protein. So student, what you have to do, today's class is from this Hershey Chase experiment. You write this name, write these points, then these points, then these points. No need to draw this diagram. Okay, up to that only we have finished it. Okay, any doubt? Suppose is there any doubt, you can ask me, otherwise we will continue our topic. ಓಕೆ, ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ವೆಲ್. ಇದನ್ನು ಕೂಡ ಏನೂ ಡೌಟ್ ಇದ್ದರೆ ನೀವು ಕಾಲೇಜ್ಗೆ ಬಂದಿನ ಮೇಲೆ ಅಥವಾ ಒಬ್ಬರಾಗಿ ಯಾರ ಒಬ್ಬರು ಸಿಂಗಲ್ ಡೌಟ್ ಇದ್ದಿನವರೆಷ್ಟು ಕಾಲೇಜ್ಗೆ ಬರ್ರಿ, ಮಾಸ್ಕ್ ಎಲ್ಲ ಹಾಕ್ಕೊಂಡು ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಯಾಕಂದರೆ ಇವು ಟಾಪಿಕ್ ಕ್ವೈಟ್ ಡಿಫಿಕಲ್ಟ್ ಇದೆ, ಹಿಂಗೆ ಆನ್ಲೈನ್ ಮೇಲೆ ತಿಳಿಸ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಓಕೆ, ದೆನ್ this is the next topic in today's class. Properties of genetic material. Genetics material property ಏನಿವೆ, this will be asked in the examination for 3 or 2 marks. ಇವು ನಿಮಗೆ ಏನು ಪಾಯಿಂಟ್ಸ್ ಕಾಣ್ತಾ ಇದ್ದೇವೆ, ಇವೇ ಜೆನೆಟಿಕ್ಸ್ ಪ್ರಾಪರ್ಟಿ ಇವೆ.
ಇದನ್ನು ನೀವು ಬರಿಬೇಕು. ಒಂದನೇದು ಎಬಿಲಿಟಿ ಟು ಜನರೇಟ್ ಇಟ್ ರೆಪ್ಲಿಕೇಟ್. ತಂತಾನೇ ಜೆನೆಟಿಕ್ ಮಟೀರಿಯಲ್ ಏನಾಗ್ತದೆ ಅಂದ್ರೆ ರಿಯಪ್ಲಿಕಾ ಅಂದರೆ ಹೆಚ್ಚಿಗೆ ಆಗ್ತದೆ. ಒಂದಿಂದಿಂದ ಎರಡು, ಎರಡಿಂದ ನಾಲ್ಕು, ಅದಕ್ಕೆ ರಿಯಪ್ಲಿಕಾ ಅಂತಾರೆ. ಒನ್ ಆಫ್ ದ ಪ್ರಾಪರ್ಟಿ ಆಫ್ ಜೆನೆಟಿಕ್ ಮಟೀರಿಯಲ್. ಕೆಮಿಕಲ್ ಆ್ಯಂಡ್ ಸ್ಟ್ರಕ್ಚರ್ ಸ್ಟ್ಯಾಬಿಲಿಟಿ ಇದೆ. ಇದು ಅದರೊಳಗೆ ಕೆಮಿಕಲನ್ನು ಕೂಡ ಮತ್ತು ಸ್ಟ್ರಕ್ಚರನ್ನು ಕೂಡ ಏನೂ ಹೆಚ್ಚಿಗೆ ಬದಲಾವಣೆ ಆಗುವುದಿಲ್ಲ. ಪ್ರೊವೈಡ್ ಮ್ಯೂಟೇಷನ್ ನೀಡೆಡ್ ಫಾರ್ ಎವಲ್ಯೂಷನ್. ಜೆನೆಟಿಕ್ ಮಟೀರಿಯಲ್ನಲ್ಲಿ ಬದಲಾವಣೆ, ಅದಕ್ಕೆ ನಾವು ಮ್ಯೂಟೇಷನ್ ಅಂತೀವಿ. ಸೊ ಜೆನೆಟಿಕ್ ಮಟೀರಿಯಲ್ನಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇವ್ಲ್ಯೂಷನ್ ಆಗಲಿಕ್ಕೆ. ಎಬಿಲಿಟಿ ಟು ಎಕ್ಸ್ಪ್ರೆಸ್ ಮೆಂಡಲ್ ಕ್ಯಾರೆಕ್ಟರ್ಸ್. ಮೆಂಡೆಲಿಯನ್ ಕ್ಯಾರೆಕ್ಟರ್ ಜೆನೆಟಿಕ್ ಮಟೀರಿಯಲ್ ಎಕ್ಸ್ಪ್ರೆಸ್ ಮಾಡುತ್ತಾರೆ. ಓಕೆ, ಸೊ ದಿಸ್ ಈಸ್ ದ ಪ್ರಾಪರ್ಟಿ ಆಫ್ ಜೆನೆಟಿಕ್ ಮಟೀರಿಯಲ್. ಜಸ್ಟ್ ರೈಟ್ ಆನ್ ದೀಸ್ 4 and this will be asked in the examination for 2 or 3 marks. Next, reason for stability less active DNA, less reactive DNA. Reason for stability high reactive of RNA. ಇವು ಎರಡು ಏನು ಡಿಫ್ರೆನ್ಸ್ ಇವೆ ಇದನ್ನು ಬರ್ಬಿಡಿ ನೀವು, ಆ್ಯಸ್ ಇಟ್ ಈಸ್ ಬರಿಬೇಕಿದು. ದೆನ್ ದಿಸ್ ಟಾಪಿಕ್ ವಿಲ್ ಬಿ ಕಂಟಿನ್ಯೂ ಇನ್ ದ next class. So today's this much is enough. Thank you very much.